ಪಿಳ್ಳೆಕೆರೆನ ಹಳ್ಳಿಗೆ ಯಮ ಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ ಜನರ ಬದುಕನ್ನು ಹೇಗೆ ಹೈರಾಣಾಗಿಸಿದೆ ಅಂತ ಕೇಳಿದರೆ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಬರೋರು ಹೇಗೆಲ್ಲ ಪರಿಪಾಟಲು ಪಡ್ಕೊಂಡು ಎಷ್ಟು ಶಾಪವಾಗಿ ಪರಿಣಮಿಸಿರುವಂಥ ಈ ನ್ಯಾಷನಲ್ ಹೈವೇ ದಾಟ್ಕೊಂಡು ಬರ್ತಾರೆ ಅಂಥೇಳಿ ಆ ಮಕ್ಕಳನ್ನ ಮಾತಾಡಿಸ್ತಾ ಕೇಳಿಸ್ತೀನಿ. ಪುಟ, ತನ್ನ ಹೆಸರೇನು ಪುಟ? ಸಾನ್ವಿಪಿ. ಏನಾಗಿದೆ ಇಲ್ಲಿ ಪುಟ? ತಾನು ಹೇಗೆ ಶಾಲೆಗೆ ಬರ್ತೀಯಾ? ನಮಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ನಮ್ಮಮ್ಮ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ ತುಂಬ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಆವಾಗ ಇದು ನಮಗೆ ಅಂಡರ್ ಪಾಸ್ ಬೇಕು. ಪುಟ, ನಿಂಗೆ ಎಷ್ಟನೇ ಕ್ಲಾಸು? ಮತ್ತು ನೀ ಹೇಗೆ ಬರ್ತೀಯ ಶಾಲೆಗೆ? ಈ ಹೈವೇಯಲ್ಲಿ ವೆಹಿಕಲ್ಗಳು ಎಷ್ಟು ಸ್ಪೀಡಾಗಿ ಬರ್ತವೆ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಆಗಲ್ವಾ, ಹೇಗೆ ಅಂತ? ನನ್ನ ಹೆಸರು ಶ್ರೀಲಕ್ಷ್ಮಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಶಾಲೆಗೆ ಬರಬೇಕಾದ್ರೆ ಡೈಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬರ್ತಾರೆ ಶಾಲೆಗೆ. ಹಾಗೆ ಶಾಲೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮೇಡಮ್ ಬಿಟ್ಟು ಬರ್ತಾರೆ. ಹಾಗೆ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಜೋರಾಗಿ ಗಾಡಿಗಳೆಲ್ಲ ಬರ್ತವೆ. ಅದರಿಂದ ತುಂಬ ಭಯ ಆಗುತ್ತೆ ರೋಡ್ ದಾಟೋಕ್ಕೆ. ನಮಗೆ ದಯವಿಟ್ಟು ಒಂದು ಹೈವೇ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಏನು ಹೇಳ್ತೀಯ ಸರ್ಕಾರಕ್ಕೆ? ಏನು ಹೇಳ್ತೀಯ ಪುಟ? ಅಂಡರ್ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಪುಟ, ನೀನು ಮೊನ್ನೆ ಇಲ್ಲಿ ಬರುವಾಗ ಬಿದ್ದೆ ಅಂತೆ, ಹೌದಾ? ಏನಾಯಿತು? ಸರ್, ನಾನು ಹೋಗ್ಬೇಕಾದ್ರೆ ವೆಹಿಕಲ್ ಸದ್ಯ ಇರಲಿಲ್ಲ. ನಾನು ಅದಕ್ಕೆ ಪಜಾವಾದೆ. ಎಲ್ಲರಿಗೂ ನಮ್ಮ ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸಿಗೂ ದಾಟ್ಬೇಕಾದ್ರೆ ಭಾಳ ಭಯ. ಅದಕ್ಕೆ ಸರ್ಕಾರನ ಅಂಡರ್ ಪಾಸ್ ಮಾಡೋಕ್ಕೆ ಕೇಳ್ತೀನಿ. ನಿಮ್ಮ ಹೆಸರೇನು? ಏನು ತೊಂದರೆ ಇಲ್ಲಿ? ನಿಮ್ಗೆ ಎಷ್ಟು ಅಗತ್ಯ ಇದೆ ಅಂಡರ್ ಪಾಸ್? ತುಂಬ ಅಗತ್ಯ ಇದೆ. ಬ್ಯಾಗ್ ತುಂಬ ವಜೆ ಇರುತ್ತೆ. ಆವಾಗ ಇದು ಬೈಕ್ ರೋಡ್ ಕ್ರಾಸ್ ಮಾಡೋಕ್ಕಾರೆ ತುಂಬ ಹೈವೇ ತುಂಬ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಇದು ಒಂದು ಸ್ವಲ್ಪ ಆಕ್ಸಿಡೆಂಟು ಆಗಿದ್ದಾವೆ. ಅದಕ್ಕೋಸ್ಕರ ನಮಗೆ ಅಂಡರ್ ಪಾಸ್ ಬೇಕು. ಒಂದು ದಿನ ಎಲ್ಲ ಇದು ಪ್ರತಿದಿನ ಹೀಗೆ ಆದರೆ ಕಷ್ಟ ಆಗೋದಿಲ್ವ ಪುಟ? ಹಾಂ, ತುಂಬ ಕಷ್ಟ ಆಗುತ್ತೆ. ನಾವು ಹೋಗ್ಬೇಕಾದ್ರೂ ಕಷ್ಟ ಆಗುತ್ತೆ, ಬರಬೇಕಾದ್ರೂ ಕಷ್ಟ ಆಗುತ್ತೆ. ನಾವು ಮೊನ್ನೆ ಇವನು ಬಿದ್ದೇ ಬಿಟ್ಟ. ನಮಗೆ ಅಂಡರ್ ಪಾಸ್ ಬೇಕು. ಹತ್ತಿ ಇಳಿಯುವಾಗೆಲ್ಲ ನಿಮ್ಗೆ ಆ ಬ್ಯಾಗ್ ಹೊತ್ಕೊಂಡು ಬುಕ್ಕು ಇದನ್ನೆಲ್ಲ ಹತ್ಕೊಂಡು ಹೇಗಾಗುತ್ತೆ? ಕಷ್ಟ ಆಗೋದಿಲ್ವ ನಿಮ್ಗೆ? ಬೆನ್ನೆಲ್ಲ ತುಂಬ ನೋವುತ್ತೆ ಸರ್. ಇಳಿಯೋದು ಕಷ್ಟ ಆಗುತ್ತೆ, ಹತ್ತೋದು ಕಷ್ಟ ಆಗುತ್ತೆ. ನಾವು ಬಂದು ಸ್ಕೂಲಿಗೆ ಯಾವಾಗ ಎಷ್ಟೊತ್ತಿಗೆ ಬರ್ತೀವಿ ಅಂತಲೇ ಭಯ ಆಗಿಬಿಡುತ್ತೆ. ಅಲ್ಲೇ ಹೈವೇ ಮೇಲೆಲ್ಲ ಆಕ್ಸಿಡೆಂಟ್ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ ಎಲ್ಲ. ಬಹುತೇಕ ಮಕ್ಕಳೆಲ್ಲ ಈ ಶಾಲೆನೇ ಬಿಟ್ಬಿಟ್ರಂತೆ, ಹೌದಾ? ಹಾಂ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಈ ಶಾಲೆ ಬಿಟ್ಟೋಗ್ಬೇಕು ಅಂತ ಇದ್ದಾರೆ. ಅದಕ್ಕೆ ನಮಗೆ ಅಂಡರ್ ಪಾಸ್ ಬೇಕು. ಹೌದೌದು. ಯಾಕೆ ಈ ಹೈವೇ ಕಾರಣಕ್ಕೋಸ್ಕರ ಶಾಲೆಗೆ ಬರೋ ಮಕ್ಕಳೇ ಕಮ್ಮಿ ಆಗಿದ್ದಾರಂತಲ್ಲ? ಹಾಂ, ಎಲ್ಲ ತುಂಬ ಸ್ಟ್ರೆಂತ್ ಕಮ್ಮಿ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಪಿಳ್ಳೆಕೆರೆನ ಹಳ್ಳಿಗೆ ಯಮ ಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ ಜನರ ಬದುಕನ್ನು ಹೇಗೆ ಹೈರಾಣಾಗಿಸಿದೆ ಅಂತ ಕೇಳಿದರೆ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಬರೋರು ಹೇಗೆಲ್ಲ ಪರಿಪಾಟಲು ಪಡ್ಕೊಂಡು ಎಷ್ಟು ಶಾಪವಾಗಿ ಪರಿಣಮಿಸಿರುವಂಥ ಈ ನ್ಯಾಷನಲ್ ಹೈವೇ ದಾಟ್ಕೊಂಡು ಬರ್ತಾರೆ ಅಂಥೇಳಿ ಆ ಮಕ್ಕಳನ್ನ ಮಾತಾಡಿಸ್ತಾ ಕೇಳಿಸ್ತೀನಿ. ಪುಟ, ತನ್ನ ಹೆಸರೇನು ಪುಟ? ಸಾನ್ವಿಪಿ. ಏನಾಗಿದೆ ಇಲ್ಲಿ ಪುಟ? ತಾನು ಹೇಗೆ ಶಾಲೆಗೆ ಬರ್ತೀಯಾ? ನಮಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ನಮ್ಮಮ್ಮ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ ತುಂಬ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಆವಾಗ ಇದು ನಮಗೆ ಅಂಡರ್ ಪಾಸ್ ಬೇಕು. ಪುಟ, ನಿಂಗೆ ಎಷ್ಟನೇ ಕ್ಲಾಸು? ಮತ್ತು ನೀ ಹೇಗೆ ಬರ್ತೀಯ ಶಾಲೆಗೆ? ಈ ಹೈವೇಯಲ್ಲಿ ವೆಹಿಕಲ್ಗಳು ಎಷ್ಟು ಸ್ಪೀಡಾಗಿ ಬರ್ತವೆ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಆಗಲ್ವಾ, ಹೇಗೆ ಅಂತ? ನನ್ನ ಹೆಸರು ಶ್ರೀಲಕ್ಷ್ಮಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಶಾಲೆಗೆ ಬರಬೇಕಾದ್ರೆ ಡೈಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬರ್ತಾರೆ ಶಾಲೆಗೆ. ಹಾಗೆ ಶಾಲೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮೇಡಮ್ ಬಿಟ್ಟು ಬರ್ತಾರೆ. ಹಾಗೆ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಜೋರಾಗಿ ಗಾಡಿಗಳೆಲ್ಲ ಬರ್ತವೆ. ಅದರಿಂದ ತುಂಬ ಭಯ ಆಗುತ್ತೆ ರೋಡ್ ದಾಟೋಕ್ಕೆ. ನಮಗೆ ದಯವಿಟ್ಟು ಒಂದು ಹೈವೇ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಏನು ಹೇಳ್ತೀಯ ಸರ್ಕಾರಕ್ಕೆ? ಏನು ಹೇಳ್ತೀಯ ಪುಟ? ಅಂಡರ್ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಪುಟ, ನೀನು ಮೊನ್ನೆ ಇಲ್ಲಿ ಬರುವಾಗ ಬಿದ್ದೆ ಅಂತೆ, ಹೌದಾ? ಏನಾಯಿತು? ಸರ್, ನಾನು ಹೋಗ್ಬೇಕಾದ್ರೆ ವೆಹಿಕಲ್ ಸದ್ಯ ಇರಲಿಲ್ಲ. ನಾನು ಅದಕ್ಕೆ ಪಜಾವಾದೆ. ಎಲ್ಲರಿಗೂ ನಮ್ಮ ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸಿಗೂ ದಾಟ್ಬೇಕಾದ್ರೆ ಭಾಳ ಭಯ. ಅದಕ್ಕೆ ಸರ್ಕಾರನ ಅಂಡರ್ ಪಾಸ್ ಮಾಡೋಕ್ಕೆ ಕೇಳ್ತೀನಿ. ನಿಮ್ಮ ಹೆಸರೇನು? ಏನು ತೊಂದರೆ ಇಲ್ಲಿ? ನಿಮ್ಗೆ ಎಷ್ಟು ಅಗತ್ಯ ಇದೆ ಅಂಡರ್ ಪಾಸ್? ತುಂಬ ಅಗತ್ಯ ಇದೆ. ಬ್ಯಾಗ್ ತುಂಬ ವಜೆ ಇರುತ್ತೆ. ಆವಾಗ ಇದು ಬೈಕ್ ರೋಡ್ ಕ್ರಾಸ್ ಮಾಡೋಕ್ಕಾರೆ ತುಂಬ ಹೈವೇ ತುಂಬ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಇದು ಒಂದು ಸ್ವಲ್ಪ ಆಕ್ಸಿಡೆಂಟು ಆಗಿದ್ದಾವೆ. ಅದಕ್ಕೋಸ್ಕರ ನಮಗೆ ಅಂಡರ್ ಪಾಸ್ ಬೇಕು. ಒಂದು ದಿನ ಎಲ್ಲ ಇದು ಪ್ರತಿದಿನ ಹೀಗೆ ಆದರೆ ಕಷ್ಟ ಆಗೋದಿಲ್ವ ಪುಟ? ಹಾಂ, ತುಂಬ ಕಷ್ಟ ಆಗುತ್ತೆ. ನಾವು ಹೋಗ್ಬೇಕಾದ್ರೂ ಕಷ್ಟ ಆಗುತ್ತೆ, ಬರಬೇಕಾದ್ರೂ ಕಷ್ಟ ಆಗುತ್ತೆ. ನಾವು ಮೊನ್ನೆ ಇವನು ಬಿದ್ದೇ ಬಿಟ್ಟ. ನಮಗೆ ಅಂಡರ್ ಪಾಸ್ ಬೇಕು. ಹತ್ತಿ ಇಳಿಯುವಾಗೆಲ್ಲ ನಿಮ್ಗೆ ಆ ಬ್ಯಾಗ್ ಹೊತ್ಕೊಂಡು ಬುಕ್ಕು ಇದನ್ನೆಲ್ಲ ಹತ್ಕೊಂಡು ಹೇಗಾಗುತ್ತೆ? ಕಷ್ಟ ಆಗೋದಿಲ್ವ ನಿಮ್ಗೆ? ಬೆನ್ನೆಲ್ಲ ತುಂಬ ನೋವುತ್ತೆ ಸರ್. ಇಳಿಯೋದು ಕಷ್ಟ ಆಗುತ್ತೆ, ಹತ್ತೋದು ಕಷ್ಟ ಆಗುತ್ತೆ. ನಾವು ಬಂದು ಸ್ಕೂಲಿಗೆ ಯಾವಾಗ ಎಷ್ಟೊತ್ತಿಗೆ ಬರ್ತೀವಿ ಅಂತಲೇ ಭಯ ಆಗಿಬಿಡುತ್ತೆ. ಅಲ್ಲೇ ಹೈವೇ ಮೇಲೆಲ್ಲ ಆಕ್ಸಿಡೆಂಟ್ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ ಎಲ್ಲ.
ಬಹುತೇಕ ಮಕ್ಕಳೆಲ್ಲ ಈ ಶಾಲೆನೇ ಬಿಟ್ಬಿಟ್ರಂತೆ, ಹೌದಾ? ಹಾಂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಈ ಶಾಲೆ ಬಿಟ್ಟೋಗ್ಬೇಕು ಅಂತ ಇದ್ದಾರೆ. ಅದಕ್ಕೆ ನಮಗೆ ಅಂಡರ್ ಪಾಸ್ ಬೇಕು. ಹೌದೌದು. ಯಾಕೆ ಈ ಹೈವೇ ಕಾರಣಕ್ಕೋಸ್ಕರ ಶಾಲೆಗೆ ಬರೋ ಮಕ್ಕಳೇ ಕಮ್ಮಿ ಆಗಿದ್ದಾರಂತಲ್ಲ? ಹಾಂ ಎಲ್ಲ ತುಂಬ ಸ್ಟ್ರೆಂತ್ ಕಮ್ಮಿ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಪಿಳ್ಳೆಕೆರೆನ ಹಳ್ಳಿಗೆ ಯಮ ಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ ಜನರ ಬದುಕನ್ನು ಹೇಗೆ ಹೈರಾಣಾಗಿಸಿದೆ ಅಂತ ಕೇಳಿದರೆ, ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಬರೋರು ಹೇಗೆಲ್ಲ ಪರಿಪಾಟಲು ಪಡ್ಕೊಂಡು ಎಷ್ಟು ಶಾಪವಾಗಿ ಪರಿಣಮಿಸಿರುವಂಥ ಈ ನ್ಯಾಷನಲ್ ಹೈವೇ ದಾಟ್ಕೊಂಡು ಬರ್ತಾರೆ ಅಂಥೇಳಿ ಆ ಮಕ್ಕಳನ್ನ ಮಾತಾಡಿಸ್ತಾ ಕೇಳಿಸ್ತೀನಿ. ಪುಟ, ತನ್ನ ಹೆಸರೇನು ಪುಟ? ಸಾನ್ವಿಪಿ. ಏನಾಗಿದೆ ಇಲ್ಲಿ ಪುಟ? ತಾನು ಹೇಗೆ ಶಾಲೆಗೆ ಬರ್ತೀಯಾ? ನಮಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ನಮ್ಮಮ್ಮ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ, ತುಂಬ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಆವಾಗ ಇದು ನಮಗೆ ಅಂಡರ್ ಪಾಸ್ ಬೇಕು. ಪುಟ, ನಿಂಗೆ ಎಷ್ಟನೇ ಕ್ಲಾಸು? ಮತ್ತು ನೀ ಹೇಗೆ ಬರ್ತೀಯ ಶಾಲೆಗೆ? ಈ ಹೈವೇಯಲ್ಲಿ ವೆಹಿಕಲ್ಗಳು ಎಷ್ಟು ಸ್ಪೀಡಾಗಿ ಬರ್ತವೆ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಆಗಲ್ವಾ, ಹೇಗೆ ಅಂತ? ನನ್ನ ಹೆಸರು ಶ್ರೀಲಕ್ಷ್ಮಿ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಶಾಲೆಗೆ ಬರಬೇಕಾದ್ರೆ ಡೈಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬರ್ತಾರೆ ಶಾಲೆಗೆ. ಹಾಗೆ ಶಾಲೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮೇಡಮ್ ಬಿಟ್ಟು ಬರ್ತಾರೆ. ಹಾಗೆ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಜೋರಾಗಿ ಗಾಡಿಗಳೆಲ್ಲ ಬರ್ತವೆ. ಅದರಿಂದ ತುಂಬ ಭಯ ಆಗುತ್ತೆ ರೋಡ್ ದಾಟೋಕ್ಕೆ. ನಮಗೆ ದಯವಿಟ್ಟು ಒಂದು ಹೈವೇ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಏನು ಹೇಳ್ತೀಯ ಸರ್ಕಾರಕ್ಕೆ? ಏನು ಹೇಳ್ತೀಯ ಪುಟ? ಅಂಡರ್ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಪುಟ, ನೀನು ಮೊನ್ನೆ ಇಲ್ಲಿ ಬರುವಾಗ ಬಿದ್ದೆ ಅಂತೆ, ಹೌದಾ? ಏನಾಯಿತು? ಸರ್, ನಾನು ಹೋಗ್ಬೇಕಾದ್ರೆ ವೆಹಿಕಲ್ ಸದ್ಯ ಇರಲಿಲ್ಲ, ನಾನು ಅದಕ್ಕೆ ಪಚಾವಾದೆ. ಎಲ್ಲರಿಗೂ ನಮ್ಮ ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸಿಗೂ ದಾಟ್ಬೇಕಾದ್ರೆ ಭಾಳ ಭಯ, ಅದಕ್ಕೆ ಸರ್ಕಾರನ ಅಂಡರ್ ಪಾಸ್ ಮಾಡೋಕ್ಕೆ ಕೇಳ್ತೀನಿ. ನಿಮ್ಮ ಹೆಸರೇನು? ಏನು ತೊಂದರೆ ಇಲ್ಲಿ? ನಿಮ್ಗೆ ಎಷ್ಟು ಅಗತ್ಯ ಇದೆ ಅಂಡರ್ ಪಾಸ್? ತುಂಬ ಅಗತ್ಯ ಇದೆ. ಬ್ಯಾಗ್ ತುಂಬ ವಜೆ ಇರುತ್ತೆ. ಆವಾಗ ಇದು ಬೈಕ್ ರೋಡ್ ಕ್ರಾಸ್ ಮಾಡೋಕ್ಕಾರೆ ತುಂಬ ಹೈವೇ ತುಂಬ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಇದು ಒಂದು ಸ್ವಲ್ಪ ಆಕ್ಸಿಡೆಂಟು ಆಗಿದ್ದಾವೆ. ಅದಕ್ಕೋಸ್ಕರ ನಮಗೆ ಅಂಡರ್ ಪಾಸ್ ಬೇಕು. ಒಂದು ದಿನ ಎಲ್ಲ ಇದು ಪ್ರತಿದಿನ ಹೀಗೆ ಆದರೆ ಕಷ್ಟ ಆಗೋದಿಲ್ವಾ ಪುಟ? ಹಾಂ ತುಂಬ ಕಷ್ಟ ಆಗುತ್ತೆ. ನಾವು ಹೋಗ್ಬೇಕಾದ್ರೂ ಕಷ್ಟ ಆಗುತ್ತೆ, ಬರಬೇಕಾದ್ರೂ ಕಷ್ಟ ಆಗುತ್ತೆ. ನಾವು ಮೊನ್ನೆ ಇವ್ನು ಬಿದ್ದೇ ಬಿಟ್ಟ, ನಮಗೆ ಅಂಡರ್ ಪಾಸ್ ಬೇಕು. ಹತ್ತಿ ಇಳಿಯುವಾಗೆಲ್ಲ ನಿಮ್ಗೆ ಆ ಬ್ಯಾಗ್ ಹೊತ್ಕೊಂಡು ಬುಕ್ಕು ಇದನ್ನೆಲ್ಲ ಹತ್ಕೊಂಡು ಹೇಗಾಗುತ್ತೆ? ಕಷ್ಟ ಆಗೋದಿಲ್ವ ನಿಮ್ಗೆ? ಬೆನ್ನೆಲ್ಲ ತುಂಬ ನೋವುತ್ತೆ ಸರ್. ಇಳಿಯೋದು ಕಷ್ಟ ಆಗುತ್ತೆ, ಹತ್ತೋದು ಕಷ್ಟ ಆಗುತ್ತೆ. ನಾವು ಬಂದು ಸ್ಕೂಲಿಗೆ ಯಾವಾಗ ಎಷ್ಟೊತ್ತಿಗೆ ಬರ್ತೀವಿ ಅಂತಲೇ ಭಯ ಆಗಿಬಿಡುತ್ತೆ. ಅಲ್ಲೇ ಹೈವೇ ಮೇಲೆಲ್ಲ ಆಕ್ಸಿಡೆಂಟ್ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ ಎಲ್ಲ. ಬಹುತೇಕ ಮಕ್ಕಳೆಲ್ಲ ಈ ಶಾಲೆನೇ ಬಿಟ್ಬಿಟ್ರಂತೆ, ಹೌದಾ? ಹಾಂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಈ ಶಾಲೆ ಬಿಟ್ಟೋಗ್ಬೇಕು ಅಂತ ಇದ್ದಾರೆ. ಅದಕ್ಕೆ ನಮಗೆ ಅಂಡರ್ ಪಾಸ್ ಬೇಕು. ಹೌದೌದು. ಯಾಕೆ ಈ ಹೈವೇ ಕಾರಣಕ್ಕೋಸ್ಕರ ಶಾಲೆಗೆ ಬರೋ ಮಕ್ಕಳೇ ಕಮ್ಮಿ ಆಗಿದ್ದಾರಂತಲ್ಲ? ಹಾಂ ಎಲ್ಲ ತುಂಬ ಸ್ಟ್ರೆಂತ್ ಕಮ್ಮಿ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.